2024 ವುಮೆನ್ಸ್ ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ತಂಡ ಫೈನಲ್ ಹಂತವನ್ನು ತಲುಪಿದೆ. ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸಲಿದೆ. ವುಮೆನ್ಸ್ ಐಪಿಎಲ್ನಲ್ಲಿ ಇದೇ ಮೊದಲ ಬಾರಿಗೆ ಫೈನಲ್ ಹಂತವನ್ನು ತಲುಪಿರುವ ಆರ್ಸಿಬಿ ತಂಡ ಟ್ರೋಫಿ ಗೆಲ್ಲುವ ಕನಸಿನಲ್ಲಿದೆ. ಆರ್ಸಿಬಿ ತಂಡ ಹುಟ್ಟಿಕೊಂಡು ಇದಾಗಲೇ 16 ವರ್ಷಗಳಾಗಿದ್ದು ಇದುವರೆಗೂ ಯಾವುದೇ ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ. ಇದೀಗ ಆರ್ಸಿಬಿ ಮಹಿಳೆಯರ ತಂಡ ಟ್ರೋಫಿಯನ್ನು ಗೆದ್ದರೆ ಆರ್ಸಿಬಿ ಅಭಿಮಾನಿಗಳು ಬಹುದಿನಗಳಿಂದ ಕಾಯುತ್ತಿದ್ದ ಕನಸೊಂದು ನನಸಾಗಲಿದೆ. ಆರ್ಸಿಬಿಯ ಮೆನ್ಸ್ ಟೀಮ್ ಕಳೆದ 16 ವರ್ಷಗಳಿಂದ ಮಾಡದೇ ಇದ್ದ ಸಾಧನೆಯೊಂದನ್ನು ಆರ್ಸಿಬಿಯ ವುಮೆನ್ಸ್ ಟೀಮ್ ಈ ಬಾರಿ ಮಾಡಿ ತೋರಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ಅದ್ಭುತವಾದ ಆಟ ಆಡಿದ್ದ ಆರ್ಸಿಬಿಯ ಹುಡುಗಿಯರು ಫೈನಲ್ನಲ್ಲೂ ಕೂಡ ಅಂಥದ್ದೇ ಪ್ರದರ್ಶನ ನೀಡಿದರೆ ಟ್ರೋಫಿ ಗೆಲ್ಲುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಆರ್ಸಿಬಿ ತಂಡ ಮಾರ್ಚ್ 19ರಂದು ಅನ್ಬಾಕ್ಸ್ ಇವೆಂಟ್ ಅನ್ನು ಹಮ್ಮಿಕೊಂಡಿದೆ. ಇದಾಗಲೇ ಆರ್ಸಿಬಿ ತಂಡ ತನ್ನ ಸೋಷಿಯಲ್ ಮೀಡಿಯಾದ ಪ್ರೋಮೋಗಳೊಂದಿಗೆ ಸಾಕಷ್ಟು ಸುದ್ದಿಯನ್ನು ಮಾಡುತ್ತಿದೆ. ಆರ್ಸಿಬಿ ತನ್ನ ಹೆಸರನ್ನು ಬ್ಯಾಂಗ್ಳೂರಿಂದ ಬೆಂಗಳೂರು ಎಂದು ಚೇಂಜ್ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇತ್ತ ಆರ್ಸಿಬಿಯ ವುಮೆನ್ಸ್ ಟೀಮ್ 17ನೇ ತಾರೀಕಿನಂದು ಟ್ರೋಫಿ ಗೆದ್ದರೆ 19ನೇ ತಾರೀಕು ಅನ್ಬಾಕ್ಸ್ ಇವೆಂಟ್ಗೆ ಟ್ರೋಫಿಯೊಂದಿಗೆ ಬರಲಿದೆ. ಹೀಗೊಂದು ವೇಳೆ ಆದರೆ ಆರ್ಸಿಬಿಯ ಅನ್ಬಾಕ್ಸ್ ಇವೆಂಟ್ಗೆ ಮತ್ತಷ್ಟು ಮೆರುಗು ಬರಲಿದೆ. ಇನ್ನು ಕಳೆದ 16 ಸೀಸನ್ಗಳಲ್ಲಿ ಸೋತು ಸುಣ್ಣವಾಗಿರುವ ಆರ್ಸಿಬಿ ತಂಡ ಒಂದು ವೇಳೆ ಆರ್ಸಿಬಿಯ ವುಮೆನ್ಸ್ ಟೀಮ್ ಟ್ರೋಫಿ ಗೆದ್ದರೆ ಒಂದಿಷ್ಟು ಮೋಟಿವೇಶನ್ ಅನ್ನು ಕೂಡ ಇದರಿಂದ ಪಡೆದುಕೊಳ್ಳಲಿದೆ. ಹೀಗಾಗಿ ಈ ಬಾರಿ ವುಮೆನ್ಸ್ ಐಪಿಎಲ್ ನ ಫೈನಲ್ ನಲ್ಲಿ ಆರ್ಸಿಬಿ ತಂಡ ಹೊಸದೊಂದು ದಾಖಲೆಯನ್ನು ನಿರ್ಮಿಸಲಿ ಎಂಬುದು ಎಲ್ಲ ಅಭಿಮಾನಿಗಳ ಬಯಕೆಯಾಗಿದೆ. ಇನ್ನು ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡದ ನಾಯಕ ಫಾಫ್ ಡು ಪ್ಲೆಸಿಸ್ ಸೇರಿದಂತೆ ಆರ್ಸಿಬಿಯ ಹಲವರು ಭಾಗವಹಿಸುವ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಪ್ರಕಾರ ನಾಳೆ ನಡೆಯಲಿರುವ ಫೈನಲ್ ನಲ್ಲಿ ಆರ್ಸಿಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಬಗ್ಗು ಬಡಿಯುತ್ತೆ ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ವುಮೆನ್ಸ್ ಟೀಮ್ ನ ನಿಮ್ಮ ಫೇವರೇಟ್ ಆಟಗಾರ್ತಿ ಯಾರು ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.